ಸರ್ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ ಹೇಳಿ. ನೀವು ನಮ್ಮ ಆ್ಯಡ್ ಶಾಪ್ ಕಂಪ್ನಿ ಗೊಬ್ಬರ ಬಳಸಿ DNC90 ಭೂಮಿ ಸುಧಾ, ಕ್ರಾಪ್ ಸುಧಾ, 3B ಬೂಸ್ಟರ್, ಕ್ರಾಪ್ ವಿಟಾ ಗೊಬ್ಬರ ಬಳಸಿ ಯಾವುದೇ ಥರದ ಕೆಮಿಕಲ್ ಬಳಸ್ತಲೇ ಶುಂಠಿ ಬೆಳೆದಿದ್ದೀರಿ ಅಂತ ನನಗೆ ತಿಳಿತು. ಅದಕ್ಕೋಸ್ಕರ ನಿಮ್ಮ ಶುಂಠಿ ನೋಡಬೇಕು ಅಂತ ನಾನು ಬಂದಿದ್ದೀನಿ. ದಯವಿಟ್ಟು ಸರ್ ರೈತರಿಗೆ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ಏಕೆಂದರೆ ನಿಮ್ಮ ಮುಖ ನೀವು ಹೇಳಿದಿರಿ ಅಂತ ಕನಿಷ್ಠ ಒಂದು 50 ಜನ ರೈತರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಖಂಡಿತ ಸರ್, ನಿಮ್ಮನ್ನು 50 ಜನ ರೈತರು ಫಾಲೋ ಮಾಡ್ತಾರೆ. ಯಾವುದೇ ತರಕಾರಿ ಶುಂಠಿ ಏನು ಮಾಡ್ತಾರೆ, ಕೆಮಿಕಲ್ ಆಗಿ ಬೆಳೆಯೋದು ಬಿಟ್ಟು ನಿಮ್ಮಂಗೆ ಆರ್ಗಾನಿಕ್ ಅಂತ ಏನಾದ್ರು ಬೆಳೆಯೋಕ್ಕೆ ಬಂದರೆ ಅವರು ರಿಸಲ್ಟ್ ಬರೆದಿದ್ರೆ ಖಂಡಿತ ನಿಮ್ಮನ್ನು ಬೈಕ್ ಅಂತಾರೆ. ಅದರಿಂದ ಸತ್ಯನೇ ಹೇಳ್ಬೇಕು ಸರ್, ಸುಳ್ಳು ಹೇಳಬೇಡಿ. ಹೇಳಿ ಸರ್. ಸರ್ ಇದು ಸತ್ಯನೇ ನಾನು ಹೇಳ್ತಾ ಇರೋ ವಿಚಾರ ಅಂದರೆ ಸರ್, ಎಲ್ಲರೂ ಮೊದಲು ಅದನ್ನೇ ಹೇಳಿದರು, ಇದಿಲ್ಲದಲ್ಲೇ ಬೆಳೆಯೋಕ್ಕಾಗಲ್ಲ ಅಂತ. ನಾನೇನು ಮಾಡಿದೆ, ಹಾಕುವಾಗಲೇ ನಾನು ಎಲ್ಲ ನಮ್ಮ ಹುಡುಗ ಬೇವಿನ ಹಿಂಡಿ ಅದು ಇದು ಗೊಬ್ಬರ ಎಲ್ಲ ತಂದಿಟ್ಟಿದ್ದ. ಸುರೇಶ್ ಸರ್ ಫೋನ್ ಮಾಡಿದಾಗ ಏನಂದ್ರು, ಸುರೇಶು ಅವೇನೋ ಹಾಕ್ಬೇಡ್ರಿ, DNC90 ನಮ್ಮ ಹಾಕಿ ಆಮೇಲೆ ಶುಂಠಿ ಕೂರಿಸ್ರಿ ಅಂದರು. ಸೊ ನಾನು ಹಂಗೆ ಏನು ಮಾಡಿದೆ, ಗುಣಿಗಳೆಲ್ಲ ಗೊಬ್ಬರ ಇಟ್ಟೆ, ಅದ್ರ ಮೇಲೆ ಶುಂಠಿ ಕೂರಿಸ್ದೆ. ಆಮೇಲೆ ಈ ಕಳೆನಾಶಕ ಕಳೆ ಬರುತ್ತಲ್ಲ, ಹೊಡಿಬಾರ್ದು ಅಂದರು. ಕಳೆ ಮತ್ತೆ ಹೌದು, ಕಳೆನಾಶಕ ಹೊಡೆದ್ರೆ ನಮ್ಮ ಭೂಮಿನೂ ಹಾಳಾಗುತ್ತೆ, ಬಟ್ ಶುಂಠಿ ರೋಗನೂ ಬರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅವಾಗ ಏನು ಮಾಡಿದೆ, ಕಳೆ ಕೀಳ್ದಾಗ ಶುರು ಆದೆ. 25,000 ಕಳೆಗಾಯ್ತು. 2,000ದಲ್ಲಿ ಕಳೆನಾಶಕದಲ್ಲಿ ಆಗೋದು. ನಮ್ಮ ಹುಡುಗರು ಮನೆಯಲ್ಲೆಲ್ಲ ಬಯಕ್ಕೆ ಶುರು ಆದ್ರು, 2,000ದಲ್ಲಿ ಆಗೋ ಕೆಲಸ 25,000 ಆಯ್ತಲ್ಲ ಅಂತ. 2 ಸರಿ ಕಿಡಿಸಿ ಈಗಲೂ ನಾನು ಇನ್ನೂವರೆಗೂ 1 ಗ್ರಾಮು ಸೂಪರ್ ಅಂತ ಕೊಟ್ಟಿಲ್ಲ. ಈಗ ಸೂಪರ್ ಕೊಡಬೇಕು ಅಂತ ಜೊತೆಗೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ವಿತ್ ಕೊಡಿ ಅಂತವ. ಈಗ ಅದನ್ನೇ 4-5 3B ಬೂಸ್ಟರ್ 2 ಸರಿ ಹೊಡೆದಿದ್ದೀನಿ. ನೀವೇ ಹೇಳಿದ್ರಿ 3B ಬೂಸ್ಟರ್ ಕೊಡ್ರಿ ಅಂತವ. ಸ್ಪ್ರೆಡ್ಡರು 3B ಬೂಸ್ಟರ್ ಹೊಡೆದಿದ್ದೀನಿ. ಅದಾದ್ಮೇಲೆ ಈ ಸರಿಯ DNC90, ಕ್ರಾಪ್ ಸುಧಾ ಎಲ್ಲನೂ, ಭೂಮಿರ ಎಲ್ಲ ಲಿಕ್ವಿಡ್ಸು, ಆಮೇಲೆ ಜೀವಾಮೃತ ಎಲ್ಲ ಲಿಕ್ವಿಡ್ಸ್ ಹಾಕಿ ಈಗ ನಿನ್ನೆ ಇನ್ನೂ ಸ್ಪ್ರೇ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿರೋದು ಯಾವುದೇ ಕೆಮಿಕಲ್. ನಾನೇನು ಸುಳ್ಳಿಗೆ ಆಗಲಿ ಇನ್ನೊಂದು ಹೇಳಲ್ಲ, ಆದರೆ ಕೆಮಿಕಲ್ ಹಾಕಿದ್ರೆ ಭಾರಿ ಜೋರು ಇರೋದು. ಬಟ್ ನಂದು ಈ ಒಂದು ನಾರ್ಮಲ್ ಲೆವೆಲ್ಗಿದೆ, ಸಂತೋಷ ಇದೆ, ಸಮಾಧಾನ ಇದೆ, ಅಷ್ಟೇ ಸರ್. ಭೂಮಿ ಉಳಿಸ್ಕೊಂಡು ಅಂದರೆ ಕೆಮಿಕಲ್ ಹಾಕಿದ್ರೆ ಇದಕ್ಕಿಂತ ಚೆನ್ನಾಗಿ ಬರೋದಾ ಸರ್? ಅದು ಖಂಡಿತ ಜಾಸ್ತಿ ಚೆನ್ನಾಗಿ ಬರೋದು ಅನಿಸುತ್ತೆ. ಕೆಮಿಕಲ್ ಹಾಕಿದಾರವೆಲ್ಲ ಭಾರಿ ಕಪ್ಪಿದಾವೆ, ಆಮೇಲೆ ಏನೋ ಒಂಥರ ಚೆನ್ನಾಗಿದ್ದಾವೆ, ಬಟ್ ನಮ್ಮ ಭೂಮಿ ಉಳ್ಕೋಬೇಕು. ಅಲ್ಲ ಸರ್, ಈಗ ಭೂಮಿ ಉಳ್ಕೊಳೋದಲ್ಲ, ಭೂಮಿ ಉಳ್ಕೊಳೋದು ರೈತನು ಉಳ್ಕೋಬೇಕಲ್ವಾ ಸರ್? ರೈತರು ಉಳ್ಕೋಬೇಕು ಅಂತಂದ್ರೆ ಭೂಮಿ ಉಳ್ಕೊಂಡ್ರೆ ರೈತರು ಉಳ್ಕೋತಾನೆ. ಭೂಮಿ ಉಳ್ಕೊಳತ್ತೆ ಸರ್. ಈಗ ನಾವೇನ್ ಮಾಡಿದ್ವಿ ಸರ್, ನಿಮ್ಗೆ ಒಂದು 30% ಕೆಮಿಕಲ್ ಬಳಸಿ ಅಂತ ಹೇಳಿದ್ವಿ. 30% ಏನಾದ್ರು ಕೆಮಿಕಲ್ ಬಳಸಿದ್ರೆ ನಿಮ್ದು ಶುಂಠಿ ಇದ್ರ 3 ಪಟ್ಟು ಜಾಸ್ತಿ ಇರೋದು. ಇಲ್ಲ ಸರ್, ನಾನೇನು ಅಂದ್ಕೊಂಡೆ, ಇದನ್ನೇ ಡಬಲ್ ಮಾಡೋಣ, ಏನು ನೀವು ಏನೋ ಒಂದು ಬಾಟ್ಲು ಕೊಡೋದಕ್ಕೆ 2 ಬಾಟ್ಲು ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಅದು ಹಾಗೆ ಆ ಪ್ರಕಾರದಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡಿದೆ ನಾನು. ಈಗ ಚೆನ್ನಾಗಿದೆ, ನಿಮಗೆ ಖುಷಿ ಇದೆ? ಖುಷಿ ಇದೆ. ನನಗೆ ಭೂಮಿ ಏನು ಸೇರಿಲ್ಲ, ವಿಷ ಸೇರಿಲ್ಲ ಅನ್ನೋದು ನನಗೆ ಸಂತೋಷ ಇದೆ. ಇನ್ನು ಮೇಲೆ ಒಂಚೂರು ಗೊಬ್ಬರ ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ಹೇಳಿದ ಮೇಲೆ ಇನ್ನು ಈಗ ಮಣ್ಣು ಹಾಕ್ಸುವಾಗ ಒಂದಿಷ್ಟು ಕೊಟ್ಕೊಂಡು ಹಾಕ್ತೀನಿ. ಕೊಡಿ ಸರ್. ಈಗ ಒಂದೇನು ಮಾಡಿ, ಎಷ್ಟೇ ಇದೆ ಸರ್ ಇದು? ಎಷ್ಟು ಎಕರೆ ಇದೆ? ಒಂದು 25 ಗುಂಟೆ ಇದೆ ಸರ್. 25 ಗುಂಟೆ ಇದೆಯಾ? ಒಂದು ಚೀಲ ಕೊಡಿ ಸರ್, ಸಾಕು. ಒಂದು 50 kg NPK ಕೊಡಿ, ಒಳ್ಳೆ ಉತ್ತಮ ಇಳುವರಿ ಸಿಗುತ್ತೆ ನಿಮಗೆ. ಅದರಲ್ಲಿ ಖಂಡಿತ 2 ಮಾತಿಲ್ಲ. ಇವಾಗಲೂ ಸರ್ ನಿಮ್ಮದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕೆಮಿಕಲ್ ಹಾಕಿರೋದಕ್ಕಿಂತ ಚೆನ್ನಾಗಿದೆ. ನಿಮ್ಗೆ ಅನ್ನಿಸ್ತಾ ಐತೆ ನಿಮ್ಗೆ ಚೆನ್ನಾಗಿಲ್ಲ ಅಂತವ, ಬಟ್ ಬೇರೆಯವ್ರದ್ದು ಹೋಗಿ ನೋಡಿ, ಬಿಸಿಲಲ್ಲಿರೋದ ನೋಡೋಕ್ಕಾಗಲ್ಲ. ಕೆಮಿಕಲ್ ಹಾಕಿರೋ ಸರ್, ಪ್ಯೂರ್ ಬಿಸಿಲಲ್ಲಿರೋವ ನೋಡಿ, ನೋಡೋಕ್ಕಲ್ಲ, ಅಷ್ಟು ಕಚಡವಾಗಿದ್ದೋಗಿದೆ ನೋಡಿ. ನಿಮ್ಗೆ ಇದರಲ್ಲಿ ಸುಮಾರು ಒಂದು 25-30 ಇದ್ದಾವೆ. ತೆಂಡೆ ಇದೆ, ಸೂಪರ್ ಆಗಿದೆ. ತೆಂಡೆನೂ ಎಲ್ಲ ತುಂಬ ದಪ್ಪ ಇದೆ, ಸಖತ್ ಇಳುವರಿನೂ ಬರುತ್ತೆ ಖಂಡಿತ. ಶೂರ್ ಸರ್, ನಾವು ಕೆಮಿಕಲ್ ಹಾಕ್ತಲೇ ಶುಂಠಿ ಬೆಳೆಯೋಕ್ಕೆ ಆಗಲ್ಲ ಅಂದ್ಕೊಂಡಿದ್ವಿ ನಾವೇ. ನಿಮ್ಮಿಂದ ನಮ್ಗೆ ಇನ್ಸ್ಪಿರೇಷನ್, ಕೆಮಿಕಲ್ ಹಾಕ್ತಲೇ ಶುಂಠಿ ಬೆಳೆಸ್ಬೋದು ಅಂತ. ಸ್ವಲ್ಪ ಬಳಸಿ, ಒಂದು 50% ಬಳಸಿ. ಕೆಮಿಕಲ್ ಹಾಕ್ತಲೇ ಶುಂಠಿ ಬೆಳಿಬೋದು ಅಂತ ನಮಗೆ ಇವಾಗ ನಿಮ್ಮಿಂದ ನಮಗೆ ಗೊತ್ತಾಗಿದೆ. ಥ್ಯಾಂಕ್ ಯು ಸರ್. ಆಯಿತು, ಬನ್ನಿ ಸರ್ ಹೋಗೋಣ.